ಇನ್ನು ಮೊನ್ನೆ ಬೆಂಗಳೂರಿನ ಕೋಗಿಲು ಬಳಿ ನಡೆದಂತಹ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ಬಹಳ ವರ್ಷಗಳಾದಂತ ನಂತರದಲ್ಲಿ ಈಗಲಾದರೂ ಕೂಡ ಈ ರೀತಿಯಾಗಿ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ನೆಲೆಸಿರುವಂತವರು ಅಥವಾ ಈ ಭೂ ಮಾಫಿಯಾದ ವಿರುದ್ಧವಾಗಿ ಒಂದು ಕ್ರಮ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಸರ್ಕಾರ ಮುಂದಾಯ್ತಲ್ಲ ಅಂತ ಒಂದು ಸಮಾಧಾನ ತಂದಂತ ವಿಚಾರ. ಅದರ ಜೊತೆಗೇನೆ ಪಾಪ ಅಲ್ಲಿದ್ದಂಥವ್ರು ಬಹಳ ನಿರ್ಗತಿಕರು, ಅವ್ರುಗಳಿಗೆ ಏನಾದ್ರು ಒಂದು ಅನುಕೂಲ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಯೋಚನೆ ಮಾಡಿದೆ. ಆ ಹೇಳಿಕೆಗಳು ಅದಕ್ಕೆ ಸಂಬಂಧಪಟ್ಟಂಗೆ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಆದರೆ ಈ ವಿಚಾರ ಈಗ ಕೇರಳದಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಅರೆ ಎಲ್ಲಿಯ ಕೋಗಿಲು ಎಲ್ಲಿಯ ಕೇರಳ ಅನ್ನುವಂಥ ಪ್ರಶ್ನೆ ನಿಮಗೆ ಬರ್ಬೋದು. ಹೌದು, ಮುಂದಿನ ವರ್ಷ ಹೇಳಿ ಕೇಳಿ ಕೇರಳದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಅನ್ನ ವಿರೋಧಿಸುವಂತಹ ಭರದಲ್ಲಿ ಕರ್ನಾಟಕದಲ್ಲಾದಂಥ ಈ ಕಾರ್ಯಾಚರಣೆ ವಿಚಾರವಾಗಿಯೂ ಕೂಡ ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಇವತ್ತು ಧ್ವನಿ ಎತ್ತಿದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಬುಲ್ಡೋಸರ್ ರಾಜ್ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಯುಪಿಯ ಯೋಗಿ ಆದಿತ್ಯನಾಥ್ಗೆ ನಮ್ಮ ಸರ್ಕಾರವನ್ನ ಕಂಪೇರ್ ಮಾಡಿದ್ದಾರೆ. ಸಹಜವಾಗಿ ಇದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಿಟ್ಟು ತರಿಸಿದೆ. ಅದಕ್ಕೆ ತೀಕ್ಷ್ಣವಾದಂಥ ಪ್ರತಿಕ್ರಿಯೆಗಳನ್ನ ಕೊಡ್ತಿದ್ದಾರೆ. ಇದರ ನಡುವೆನೇ ಈಗ ವಿಚಾರ ಏನು ಅಂತಂದ್ರೆ ಹೈಕಮಾಂಡ್ ಬೇರೆ ಇದ್ರ ಬಗ್ಗೆ ವರದಿ ಕೇಳಿದೆ. ಈ ಹೈಕಮಾಂಡ್ ಕಡೆಯಿಂದ ಇನ್ನೇನು ಎಡವಟ್ಟು ಮಾಡ್ಬಿಡ್ತಾರೋ ಇವರು ಅನ್ನೋ ರೀತಿಯಾಗಿ ಈಗ ಯೋಚನೆ ಮಾಡೋಕ್ಕೂ ಕೂಡ ಕಾರಣ ಆಗಿರುವಂಥ ಸಂಗತಿ. ಯಾಕಂತಂದ್ರೆ ಹೇಳಿ ಕೇಳಿ ನಮ್ಮಲ್ಲಿದ್ದಂಥ ಆನೆ ಕೇರಳಕ್ಕೆ ಹೋಗಿ ಏನಾದ್ರು ಅಟ್ಯಾಕ್ ಮಾಡಿದ್ರೆ ಇಲ್ಲಿಂದ 2 ಲಕ್ಷ ಕೊಡಿಸ್ತವ್ರು ನಮ್ಮ ಹೈಕಮಾಂಡ್, ಕಾಂಗ್ರೆಸ್ನ ಹೈಕಮಾಂಡ್. ಹೀಗಾಗಿ ಈ ವಿಚಾರದಲ್ಲಿ ಇವ್ರು ಏನು ನಿರ್ಧಾರಕ್ಕೆ ಬರ್ತಾರೋ ಗೊತ್ತಿಲ್ಲ. ಬಟ್ ಕೇರಳದಲ್ಲಿ ಈ ವಿಚಾರ ಯಾಕೆ ಪ್ರಸ್ತಾಪ ಆಗ್ತಾ ಇದೆ? ಒಂದು ಎಲೆಕ್ಷನ್ ದೃಷ್ಟಿಯಿಂದ ಆಗ್ತಾ ಇರುವಂತ ಪ್ರಸ್ತಾಪನ ಇದು. ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಬೆಂಗಳೂರಿನ ಫಕೀರ್ ಕಾಲೋನಿ ವಾಸಿಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನು ಬೀದಿಗೆ ಹಾಕಲಾಗಿದೆ. ಈ ಮೂಲಕ ಬುಲ್ಡೋಸರ್ ರಾಜ್ನ ಕ್ರೂರತೆ ಬಹಿರಂಗವಾಗಿದೆ. This is very unfortunate and unconstitutional activity done by the Siddaramaiah-led government, Congress-led government. ಅಲ್ಲಿ ಅನಾಥರಾಗಿದ್ದಾಗ ಹಾಕಿದ್ರು, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ವಿ. Please, I request Mr. Pinarayi, without knowing things, the fact of the case, should not interfere with such a. We are not into any bulldozer. ಕಾಂಗ್ರೆಸ್ನ ಇತಿಹಾಸದ ಯಾರಿಗೆ ಪರ ಆಗ್ಲಿ ವಿರೋಧ ಮಾಡಕ್ ಹೋಗೋದಿಲ್ಲ ನಾವು. ಇಡೀ ರಾಷ್ಟ್ರದಲ್ಲಿ ದಲಿತ್ ಲಿಂಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವ್ರು ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ? ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ. ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಗೊತ್ತಾದ್ರೆ ಅವರೇ ಜಮೀನ್ ತಗೊಂಡು ಮತ್ತೆ ಲೇಔಟ್ ಮಾಡಕ್ ಹೋಗ್ತಾರೆ. ಬುಲ್ಡೋಸರ್ ಕ್ರಮ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ಗೆ ಕೀರ್ತಿ ಹಾಗೂ ಅಪಖ್ಯಾತಿ ಎರಡನ್ನೂ ತಂದುಕೊಟ್ಟ ವಿಚಾರ. ಆದರೆ ಈ ವಿಚಾರಕ್ಕೆ ಕಾಂಗ್ರೆಸ್ ಮೊದಲಿನಿಂದಲೂ ಇದನ್ನ ಸಂವಿಧಾನ ವಿರೋಧಿ ನಡೆಯಂತಲೇ ಬಣ್ಣಿಸಿತ್ತು. ಆದರೆ ಇದೇ ಬುಲ್ಡೋಸರ್ ಬಡಿದಾಟ ರಾಜ್ಯ ಸರ್ಕಾರಕ್ಕೂ ತಳುಕು ಹಾಕಿಕೊಂಡಿದೆ. ಬದಲಾಗಿ ಈ ಚರ್ಚೆ ಶುರುವಾಗಿತ್ತು ಇಲ್ಲಿಂದ ಅಲ್ಲ, ಪಕ್ಕದ ಕೇರಳದಿಂದ. ಬುಲ್ಡೋಸರ್ ಫೈಟ್ ಶುರುವಾಗೋದು ಇಲ್ಲಿಂದ ನೋಡಿ. ಇದು ಬೆಂಗಳೂರಿನ ಕೋಗಿಲು ಕ್ರಾಸ್. ಹೀಗೆ ಅವಶೇಷಗಳಷ್ಟೇ ಕಾಣಿಸ್ತಿರೋ ಜಾಗದಲ್ಲಿ 200ಕ್ಕೂ ಹೆಚ್ಚು ಮನೆಗಳಿದ್ವು. ಆದರೆ ಇದು ಸರ್ಕಾರದ ಜಾಗ. ಆದರೆ ಇಲ್ಲಿ ಜನ ಅಕ್ರಮವಾಗಿ ಮನೆಗಳನ್ನ ನಿರ್ಮಿಸಿಕೊಂಡು ಬಿಟ್ಟಿದ್ರು. ಇದರ ವಿರುದ್ಧ ಕಳೆದ ಶನಿವಾರ ಅಖಾಡಕ್ಕಿಳಿದ ಜಿಬಿಎ ಜೆಸಿಬಿಗಳ ಮೂಲಕ 200ಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮ ಮಾಡಿತ್ತು. ಇದಾದ ಬಳಿಕ ನಿವಾಸಿಗಳು ಸ್ಥಳೀಯ ಶಾಸಕ ಕೃಷ್ಣ ಭೈರೇಗೌಡ ಮನೆಗೂ ಮುತ್ತಿಗೆ ಹಾಕೋದಕ್ಕೂ ಯತ್ನಿಸಿದ್ರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಮನೆಯಲ್ಲಿದ್ದವರಿಗೆ ನೋಟಿಸ್ ಕೊಟ್ಟಿಲ್ಲ, ವಿಷಯ ತಿಳಿಸಿಲ್ಲ ಅನ್ನೋದೇ ಆರೋಪ. ಇದೀಗ ಕೇರಳ ಸರ್ಕಾರ ಕೂಡ ಎಂಟ್ರಿ ಕೊಟ್ಟಿದೆ. ಟ್ವೀಟ್ ಒಂದನ್ನು ಮಾಡಿರೋ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮುಸ್ಲಿಂ ಕುಟುಂಬಗಳನ್ನ ಬೀದಿಗೆ ಹಾಕಲಾಗಿದೆ ಎಂದು ಬರೆದುಕೊಂಡಿದ್ದಾರೆ. ಸಾಲದಕ್ಕೆ ಕರ್ನಾಟಕವನ್ನ ಬುಲ್ಡೋಸರ್ ರಾಜ್ ಅಂತ ಟೀಕಿಸಿದ್ದಾರೆ. ಬೆಂಗಳೂರಿನ ಫಕೀರ್ ಕಾಲೋನಿ ವಾಸಿಂ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿದ್ದ ಮುಸ್ಲಿಂ ಕುಟುಂಬಗಳನ್ನು ಬೀದಿಗೆ ಹಾಕಲಾಗಿದೆ. ಈ ಮೂಲಕ ಬುಲ್ಡೋಸರ್ ರಾಜ್ನ ಕ್ರೂರತೆ ಬಹಿರಂಗವಾಗಿದೆ. ಮತ್ತೊಂದು ದುಃಖ ಅಂದ್ರೆ ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯವನ್ನ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ. ಭಯ ಮತ್ತು ಕ್ರೂರ ಬಲದ ಮೂಲಕ ಆಡಳಿತ ನಡೆಸುವಾಗ ಸಂವಿಧಾನಿಕ ಮೌಲ್ಯಗಳು ಬಲಿಪಶುಗಳಾಗುತ್ತವೆ. ಈ ಕಪಟ ಪ್ರವೃತ್ತಿಯನ್ನು ವಿರೋಧಿಸಲು, ಸೋಲಿಸಲು ಎಲ್ಲ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ಒಗ್ಗಟ್ಟಾಗಬೇಕು. ಕೇರಳ ಸರ್ಕಾರ ಇಷ್ಟಕ್ಕೆ ಸೀಮಿತವಾಯ್ತಾ ಅಂದ್ರೆ ಖಂಡಿತ ಇಲ್ಲ.
ಖುದ್ದು ಬೆಂಗಳೂರಿಗೆ ಸಿಪಿಐಎಂ ರಾಜ್ಯಸಭಾ ಸದಸ್ಯ ಕೋಗಿಲು ಲೇಔಟ್ಗೆ ಭೇಟಿ ನೀಡಿದ್ರು. ಸ್ಥಳೀಯ ನಿವಾಸಿಗಳಿಂದ ಮಾಹಿತಿ ಸಂಗ್ರಹಿಸಿದ್ರು. ಬಳಿಕ ಟಿವಿ9 ಜೊತೆ ಮಾತನಾಡಿದ ರಹೀಂ ಸಹ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. Actually, they are real victims. This is very unfortunate and unconstitutional activity done by the Siddharamaya-led government, Congress-led government. So this is same. This bulldozer Raj is the reputation of the UP and other BJP-led government. What is the difference between the BJP government and the Congress-led government? ಕೇರಳ ಸರ್ಕಾರ ಇಂತಹದೊಂದು ವಿಚಾರದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ ಬೆನ್ನಲ್ಲೇ ದೇವರ ನಾಡಿನವರೇ ಆದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಡಿಸಿಎಂ ಡಿಕೆಗೆ ಕರೆ ಮಾಡಿದ್ರು. ಏನದು ವಿಚಾರ, ವರದಿ ಕೊಡಿ ಅಂತ ಕೇಳಿದ್ರು. ಹೀಗಾಗಿ ಡಿಸಿಎಂ ಡಿಕೆ ಕೆಸಿ ವೇಣುಗೋಪಾಲ್ಗೆ ವರದಿಯನ್ನು ನೀಡಿದ್ದಾರೆ. ಹಾಗಿದ್ರೆ ವರದಿಯಲ್ಲೇನಿದೆ ಅಂತ ನೋಡೋದಾದ್ರೆ, ಕೋಗಿಲು ಲೇಔಟ್ನಲ್ಲಿ ವೇಸ್ಟ್ ಡಂಪ್ ಮಾಡಲು 5 ಎಕರೆ ಜಾಗ ಮೀಸಲು ಇಡಲಾಗಿತ್ತು. ಅದು ಬಿಬಿಎಂಪಿಗೆ ಸೇರಿದ 5 ಎಕರೆ ಜಾಗ ಆಗಿತ್ತು. ಅದನ್ನ ಒತ್ತುವರಿ ಮಾಡಿ ಅಕ್ರಮವಾಗಿ ಮನೆ ಕಟ್ಟಲಾಗಿತ್ತು. ಅಕ್ರಮ ಒತ್ತುವರಿ ತೆರವು ಕಾನೂನುಬದ್ಧವಾಗಿಯೇ ಮಾಡಲಾಗಿದೆ. ಆದರೆ ದುರಾದೃಷ್ಟವಶಾತ್ ಒತ್ತುವರಿ ಮಾಡಿಕೊಂಡವರು ಬಹುತೇಕ ಮುಸ್ಲಿಂ ಸಮುದಾಯದವರೇ ಆಗಿದ್ದಾರೆ. ಹೀಗಂತ ವರದಿ ಕೊಟ್ಟಿರುವ ಡಿಸಿಎಂ ಡಿಕೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ವಿರುದ್ಧ ಸೂಕ್ಷ್ಮವಾಗಿ ವಾಗ್ದಾಳಿ ನಡೆಸಿದ್ದಾರೆ. ವಾಸ್ತವ ಅರ್ಥ ಮಾಡಿಕೊಳ್ಳದೆ ಮಾತನಾಡಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. Please, I request Mr. Pinarayi, without knowing things, the fact of the case, you should not interfere with such a. We are not into any bulldozer. We have not done anything with the bulldozer, using bulldozer. We have tried to protect the public place, which was used for study. It is in the heart of the city. We can't encourage like that. It is a site allotted for putting waste management. So this is what Mr. Pinarayi has said. I am going to reply to that. I am sending a report to my party also, my Kerala leaders also, to my chief minister also. I have asked my officers to look into it. It is a routine things which take place in Bangalore city. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಸ್ಪಷ್ಟನೆ ಕೊಡುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಮನೆ ಕಳೆದುಕೊಂಡವರಿಗೆ ಪರ್ಯಾಯ ಜಾಗ ಮಾಡಿಕೊಡುವಂತೆ ಸೂಚಿಸಿದ್ದೀನಿ ಎಂದಿದ್ದಾರೆ. ಅಲ್ಲಿ 2020 ಅನಾಥರೈಸ್ಡ್ ಆಗಿ ಹಾಕಿದ್ರು. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ 5 ಎಕರೆ ಅದು ಯಾವತ್ತೂ ಅದಕ್ಕೆ ಸೇಫ್ಟಿ ಇಲ್ಲ. ಅದು ಆ ಕಾರಣಕ್ಕೋಸ್ಕರ ಅವ್ರನ್ನ ಅನಾಥರೈಸ್ಡ್ಗೆ ಹಾಕಿಸಿದ್ರಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ವಿ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ಮೈಗ್ರೆಂಟ್ಸ್, ಬೇರೆ ಕಡೆಯಿಂದ ಬಂದಿರೋದು. ಸೊ ಆದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಆಲ್ಟರ್ನೇಟಿವ್ ಆಗಿ ಜಾಗ ಮಾಡಿಕೊಡಿ ಅವ್ರಿಗೆ. ಆದರೆ ವಿಜಯೇಂದ್ರ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತೆ ಅಂತ ಲೇವಡಿ ಮಾಡಿದ್ದಾರೆ. ದಯವಿಟ್ಟು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬೇಡಿ. ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಗೊತ್ತಾದ್ರೆ ಅವರೇ ಜಮೀನ್ ತಗೊಂಡು ಮತ್ತೆ ಲೇಔಟ್ ಮಾಡಕ್ ಹೋಗ್ತಾರೆ. ಅದನ್ನ ಚರ್ಚೆ ಬೇಡ. ಇನ್ನು ಪಿಣರಾಯಿ ವಿಜಯನ್ ನಡೆ ಹಲವು ಚರ್ಚೆಗಳನ್ನ ಹುಟ್ಟು ಹಾಕಿದೆ. ಮುಂಬರುವ ಕೇರಳ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಮಾತು ಹೇಳಿದ್ರಾ ಅನ್ನೋ ಸಂಶಯವೂ ಶುರುವಾಗಿದೆ. ಪ್ರಸನ್ನ ಗಾಂವ್ಕರ್ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು.